ನಮಸ್ತೆ ವೀಕ್ಷಕರೇ, ನಮ್ಮನೆ ರುಚಿಗೆ ಸ್ವಾಗತ. ನಾನು ಈ ದಿನ ನಿಮಗೆ ಹೆಸರುಬೇಳೆ ಪಾಯಸ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಹೆಸರುಬೇಳೆ 1 ಕಪ್. ಇದು ದೇಹಕ್ಕೆ ತಂಪು ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬೆಲ್ಲ 3/4 ಕಪ್. ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು. ನೀರು ಬೇಕಾದಷ್ಟು. ಕೊಬ್ಬರಿ 3/4 ಕಪ್. ದ್ರಾಕ್ಷಿ 10 ಪೀಸು. ಏಲಕ್ಕಿ 3. ಗೋಡಂಬಿ 10 ಪೀಸು. ತುಪ್ಪ 3 ಟೇಬಲ್ ಸ್ಪೂನ್. ಗಸಗಸೆ 3 ಟೇಬಲ್ ಸ್ಪೂನ್. ಕುಕ್ಕರಿಗೆ 1 ಕಪ್ ಹೆಸರುಬೇಳೆ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಕೆಂಪಗೆ ಹುರ್ಕೊಬೇಕು. ಕೆಂಪಗಾದ್ಮೇಲೆ 1 ಕಪ್ ಹೆಸರುಬೇಳೆಗೆ 3 ಕಪ್ ರಷ್ಟು ನೀರನ್ನು ಹಾಕ್ಕೊಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಬರಿಸಿದ್ರೆ ಸಾಕು. ಈಗ ಕುಕ್ಕರ್ ವಿಷಲ್ ಬರೋದ್ರೊಳಗೆ ನಾವು ಗಸಗಸೆನ ಕೆಂಪಗೆ ಹುರ್ಕೊಳ್ಳೋಣ. ಅದು ಕೆಂಪಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೊಬ್ಬರಿ 3/4 ಕಪ್ಪು, ಏಲಕ್ಕಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಈಗ ನಾವು ಬೇಯಿಸಿದ ಬೇಳೆಯನ್ನು ಚೆನ್ನಾಗಿ ಮಸೆದು ಅದು ನುಣ್ಣಗೆ ಆಗೋಂಗೆ ಮಾಡ್ಕೊಬೇಕು. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಆ ಪಾತ್ರೆಗೆ ಬಗ್ಗಿಸ್ಕೊಳ್ರಿ. ಮತ್ತೆ ಕೊಬ್ಬರಿ ಹಾಕ್ಕೊಂಡು ಈಗ ಒಂದು ಚಿಕ್ಕ ಬಟ್ಲಿಗೆ ನಾವು ಬೆಲ್ಲನೆಲ್ಲ ಹಾಕ್ಕೊಂಡು ಅದನ್ನು ಕುದಿಸ್ಬೇಕು. ಕುದಿಸಿರೋ ಅಂಥ ಬೆಲ್ಲನ ನಾವೀಗ ಪಾಯಸದ ಪಾತ್ರೆಗೆ ಟೀ ಸೋಸೋದ್ರಲ್ಲಿ ಸೋದಿಸ್ಕೊಳ್ಳೋಣ. ಗಲೀಜೇನಾದರೂ ಇದ್ದರೆ ಅದರಲ್ಲಿ ಬಂದ್ಬಿಡುತ್ತೆ. ಈಗ ನಾವು ಪಾಯಸನ ಕುದಿಸ್ಕೊಳ್ಳೋಣ. ಈಗ ಕುದೀತಾ ಇದೆ. ಈಗ ನಾವು ಇದಕ್ಕೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ.